ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಆದ ಬಳಿಕ ದುಬೈಯಲ್ಲಿ ನಮ್ಮ ಭಾರತೀಯರು ಎಸ್ಪೆಷಲಿ ಕನ್ನಡಿಗರು ಸಿಲುಕಾಕಿಕೊಂಡಿದ್ರು. ಕಾರಣ ಎಲ್ಲಾ ಫ್ಲೈಟ್ಗಳು ಕ್ಯಾನ್ಸಲ್ ಆಗುವ ಮೂಲಕ ಅಂತೂ ಇಂದು ಫ್ಲೈಟ್ಗಳ ಹಾರಾಟ ಶುರುವಾಗಿದೆ. ಹಂಗಾಗಿ ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ ಭಾರತೀಯರು. ಯುದ್ಧದ ನಡುವೆ ದುಬೈನಿಂದ ವಿಮಾನ ಹಾರಾಟ ಮತ್ತೆ ಶುರುವಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಯುದ್ಧ ಭೂಮಿಯಿಂದ ಭಾರತೀಯರು ವಾಪಸ್ ಆಗಿದ್ದಾರೆ ತಾಯ್ನಾಡಿಗೆ ಬಂದಿಳಿತಾ ಇದ್ದಂತೆ ನಿಟ್ಟುಸಿರು ಬಿಟ್ಟಿದ್ದಾರಂತೆ ಕನ್ನಡಿಗರು. 100ಕ್ಕೂ ಹೆಚ್ಚು ಕನ್ನಡಿಗರು ತವರಿಗೆ ರಿಟರ್ನ್ ಆಗಿದ್ದಾರೆ. ಬೆಂಗಳೂರು ಅಬುದಾಬಿ ನಡುವೆ ವಿಮಾನಯಾನ ಆರಂಭ ಆಗಿದೆ. ಮತ್ತೆ ಅಬುದಾಬಿಯಿಂದ ರಾತ್ರಿಯೇ ವಿಮಾನ ಆಗಮಿಸಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ರಾತ್ರಿನೇ ತಾಯ್ನಾಡು ತಲುಪಿದ್ದಾರೆ ಕನ್ನಡಿಗರು. ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ಬಂದು ಇಳಿತಾ ಇದ್ದಂತೆ ಅವರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಸಹಜ ಅಲ್ಲ, ಯುದ್ಧ ಭೂಮಿಯಿಂದ ವಾಪಸ್ ತಮ್ಮೂರಿಗೆ ಬರ್ತಾ ಇದ್ದಂತೆ ಒಂದ್ ರೀತಿ ಸಮಾಧಾನ ಜೊತೆಗೆ ಖುಷಿಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಭೀಕರ ಅನುಭವವನ್ನ ಕೂಡ ಕೆಲ ಕನ್ನಡಿಗರು ಹಂಚಿಕೊಂಡಿದ್ದಾರೆ. ಯಾವ ರೀತಿಯ ಪರಿಸ್ಥಿತಿಯನ್ನ ಫೇಸ್ ಮಾಡಿದ್ವಿ, ಅಲ್ಲಿ ಹೆಂಗಿತ್ತು ಆತಂಕ ಅನ್ನೋದ್ರ ಬಗ್ಗೆ. ಏನೇ ಹೇಳಿ ಒಂದ್ ಮಾತಿದೆಯಲ್ಲ, ಎಲ್ಲಿ ಹೋಗಿ ಬಂದರೂ ಕೂಡ ನಮ್ಮೂರೇ ನಮಗೆ ಮೇಲು, ನಮ್ಮ ತಾಯ್ನಾಡೇ ನಮಗೆ ಮೇಲು, ನಾವಿಲ್ಲೇ ಕೂಡ ಸೇಫ್ ಆಗಿರೋದು ಅಂತ. ಹಾಗೆ ತಾಯ್ನಾಡಿಗೆ ಬರ್ತಾ ಇದ್ದಂತೆ ನಾವು ಸೇಫ್ ಆದ್ವಿ ಅನ್ನುವಂಥ ಭಾವನೆ ಕನ್ನಡಿಗರಲ್ಲಿ ದೃಶ್ಯ ನೋಡ್ತಾ ಇದ್ದೀರಿ. ರಾತ್ರಿಯೇ ಫ್ಲೈಟ್ ಬಂದು ಲ್ಯಾಂಡ್ ಆಗಿರುವ ಪರಿಣಾಮ ಎಲ್ಲ ಕನ್ನಡಿಗರು ಕೂಡ ಕೆಂಪೇಗೌಡ ಏರ್ಪೋರ್ಟ್ನಿಂದ ಆಚೆ ಬರ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. So we always proud of them. So we're proud of Indian Army and we are proud of the people who protected us in Abu Dhabi. Everyone, each and everyone took care of us like a child. That's one of the greatest things we are having here. So we went for tour last week Tuesday. So we were supposed. Sir, coming from Dubai. Coming.